ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಸಾಲ್ಟು ಆ ಗೆಟಪ್ ಎಲ್ಲ, ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗೆ ಅನಿಸ್ತದೆ ನಿಮ್ಗೆ? ಆ ಗೆಟಪ್ ಎಲ್ಲ ಆಗ್ತಾಗ ಅದು ಆ್ಯಕ್ಚುಲಾಗಿ ಆಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗ್ಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬಂದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours 2.5 hours 3 hours ಆಗೋದು. ಈ ಲೇಡಿ ಗೆಟಪ್ ಒಂದು 3.5 4 hours ಆಗಿದೆ. ಐ ಥಿಂಕ್ ಗುಡ್ ಒಂದು ಆಪರ್ಚುನಿಟಿ ನಮಗೆ. ಯಾಕೆಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಯಾವ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದ್ರಲ್ಲಿ ಏನಿದೆ ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ. ಅಮ್ಮ ಬಟ್ ಎಷ್ಟೊತ್ತು ಬರುತ್ತೆ ಅಂತ ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಹಾಕ್ಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ಅದು ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟು ಅಂತ. ಅವರು ನೋಡಿದ್ದೆ ಯಾವಾಗ ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದ್ದೆ ನನ್ನ ಮಿಡದ ಶ್ರುತಿ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರು? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಹೌದು, ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಆ ಉಪೇಂದ್ರ ಬಂದು ಅವಾಗ ಚೆನ್ನಾಗಿ ಮುದ್ದಾಗಿದೆ ಅಂತ ಉಪೇಂದ್ರ ನನಗೆ ತಪ್ಕೊಂಡೆ ಅಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವಾದು. ಸೊ ಶಿವ ದೇವ್ರೇನಾದರೂ ಮೂರನೇ ಕಣ್ಣು ಬಿಟ್ಟರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ ಮೂರನೇ ಕಣ್ಣಲ್ಲಿ ಏನೇನು ಅಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸ್ ಆಗಲಿ, ತುಂಬ ಆಗ್ತಾ ಇರುತ್ತೆ. ನಮಗೂ ಅದಕ್ಕೊಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅದು ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದರೂ ನಿಮ್ಮ ಮೂರನೇ ಕಣ್ಣು? ಯಾರು ಮನೆಯೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ ಮೂರನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ ಎರಡು ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸರ್, ಇಲ್ಲಿ ಲೇಡಿ ಗೆಟಪ್ ಅಲ್ಲಿ ಸರ್, ನಿಮ್ದು ಮತ್ತೆ ಶಿವಣ್ಣ ಅವರ ಕಾಂಬಿನೇಷನ್ ಆಗಿ ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ಥರದ ಪಾತ್ರಗಳನ್ನ ಕಂಡ್ಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನು ನೀವು ಕಾಣಿಸ್ಕೊಳ್ತೀರಾ. ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಎಷ್ಟು ರುಚಿಸ್ಬೋದು ಅಂತ? ಖಂಡಿತ. ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ಥರ ಇದೆ. ಏನಂದರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ, ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಮ್ಮದು ಇವ್ರದ್ದು. ನೋಡ ಒಂಥರ ಅದು ನೀವು ನೋಡ್ಬೇಕು. ಅದೆಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ. ಒಂದು ಫುಲ್ ಸಾಂಗ್ ಇರುತ್ತೆ. ಫುಲ್ ಸಾಂಗ್ ಅದಲ್ಲ, ಎಪಿಟ್. ಸರ್, ಈಗ ಉಪ್ಪಿ ಸರ್ ಮತ್ತು ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದರೆ ಬದುಕಿನ ಸಾಕಷ್ಟು ಅಂದರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವಿಬ್ಬರು ಕೂಡ ಅಂದರೆ ಒಂದು ರೀತಿ ಆಡುಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಲೇ ಅನ್ಕೋಬೋದು. ಈ ಕ್ಷಣ ಅಂದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತು ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ಯಾವ ಸಿನಿಮಾದ ನಮ್ದು ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಆಮೇಲೆ ನಿಮ್ಗೆಲ್ಲೋ ರಿಲೇಟ್ ಆಗುತ್ತೆ ಆ್ಯಕ್ಚುಲಿ. ಹೌದಲ್ವಾ, ಈ ಥರ ಇರುತ್ತಾ. ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನು ನಾವು ಯಾರು ನೀವು ಸಿನಿಮಾ ನೋಡಿದ್ಮೇಲೆ ಅದನ್ನು ಮಾತಾಡಬೇಕು. ಅದರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಭಾಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನು ಬಿಟ್ಕೊಟ್ಟಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು,
ನಮ್ಮ ಕಲ್ಚರು ನಮ್ದು ಇದು ಕೆಲವರು ಭಾರತೀಯ ಸಂಸ್ಕೃತಿ ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬಟ್ ಅದು ತುಂಬ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಅದನ್ನು ಟಚ್ ಮಾಡೋಕ್ಕೂ ಧೈರ್ಯ ಬೇಕು, ಯಾಕಂದರೆ ಬಿಕಾಸ್ ಅದು ಲೋಕ, ಅದನ್ನು ಕಟ್ಕೊಟ್ಟಿದ್ದಾರೆ ನಿಜವಾಗ್ಲೂ ಪ್ರೊಡ್ಯೂಸರು, ಡೈರೆಕ್ಟ್ರು. ಉಪ್ಪಿ ಸರ್, ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದ್ದಾರಾ ಈ ಸಿನಿಮಾನಲ್ಲಿ? ಹಳೆ ಉಪೇಂದ್ರ ಹೆಂಗಿದ್ದ? ಅಲ್ಲ ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಎಲ್ಲ ಅರ್ಜುನ್ ಅಲ್ಲಿ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅಲ್ಲ, ಅರ್ಜುನ್ ಅವ್ರು ಹೇಳಿರಲ್ಲ, ಅವ್ರೊಂಥರ ಫ್ಯಾನ್ ಥರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನು ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವ್ವರ್ ಥರ ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಸರ್ ಆ್ಯಕ್ಚುಲಿ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಡೂಪರು. ಓಮ್ ಸಿನಿಮಾ ಥರ ಮತ್ತೊಂದು ನಮಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು ನೋಡಿ? ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಡೇ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.